ಮೆಣಸು ಪುಡಿ ಉಪ್ಪು ಏನು ಮಾಡ್ತಾರದು? ಕಿರ್ನಾಳಿಗೆ ಬಿದ್ದೈತೆ ಅದು ಎತ್ತೋದಕ್ಕೆ. ನಾಲ್ಗೆ ಈಚ ತಲೆ ಮೇಲೆ ಆನು ನಾಲ್ಗೆ ಬಿಡು, ನಾಲ್ಗೆ ಎತ್ತು, ನಾಲ್ಗೆ ಈಚೆ ತೆಗಿ. ಹಿಂಗೆ ಇಟ್ಕೊ. ಲಕ್ ಲಕ್ ಕತ್ ಮೇಲೆ ಕೈ ಎತ್ತು. ನೋವ್ತೈತಪ್ಪ? ನೋವ್ತಾ ಇಲ್ಲ? ಮತ್ತೆ ಕಣ್ಣಲ್ಲಿ ನೀರು ಬರ್ತೈತೆ. ಅಂಗಳದಲ್ಲಿ ಕೈ ಕೈ ಏನಾಯ್ತದೆ? ಕೈ ನೋವುದಿರಾ? ಅಲ್ಲಿ ಬೇರೆ ಸುಮ್ಮನಿರಪ್ಪ. ಯಾರು ಹೊಡೆದಿದ್ದು? ಟಚ್ ಮಾಡ್ದ? ಯಾರು ಟಚ್ ಮಾಡ್ದ? ಯಾಕೆ ಗೊತ್ತಾಗಲಿಲ್ವಾ? ಇವಾಗ ಉರಿತಾ ಇದೆ. ಎಲ್ಲಿ ಉರಿತೈತೆ? ಇಲ್ಲಿ ಮೂಗ್ ಕೆಳಗಡೆ. ಮೂಗ್ ಕೆಳಗಡೆ ಎಲ್ಲ ಉರಿಯುತ್ತೆ? ಹಿಂದೆ ಹೋದ್ರೆ. ಆರಾಮಾಗಿ ಜುಟ್ಟು ಎಳ್ಸ್ಕೊಂಡಿದ್ರೆ ಹೋಗಿರೋದಾ? ಏನು ಜುಟ್ಟನ್ನ ನೋಡೋಣ ನೀನು. ಕಟ್ಟಿಂಗ್ ಬೇರೆ ಎತ್ಕೋಬೇಕು ಹೇಳ್ತೀನಿ. ಕಟಿಂಗ್ ಬೇರೆಲ್ಲ ಆಗಲ್ಲ. ಕೈ ಕೊಡು. ನೆಕ್ಸ್ಟ್ ನಿನ್ನಕ್ಕೆ ನಾನು ಬರಲ್ಲ ಬಿಡು, ನಾನು ಆ ಥರ ನಿನ್ನ ಮಾಡ್ಕೊಳಲ್ಲ. ನಿನಗೆ ಜಾಸ್ತಿ ಕೋಲ್ಡ್ ಬಳಸ್ಬೇಕು. ನಂಗೆ ಕೋಲ್ಡ್ ಆಗಲ್ಲ. ನನ್ನ ಟ್ಯಾಬ್ಲೆಟ್ ಇವಾಗ ಬರುತ್ತಲ್ಲ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ಕೂಡ ನನ್ನ ಭಾವನೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನಗೆ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಕಾಫ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ನನ್ನ ವಾಯ್ಸ್ ಕೂಡ ಈ ಥರ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ಮೊದಲು ನನ್ನ ಚಾನಲ್ ನೋಡ್ತಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನನಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾವೆಲ್ಲ ಎಲ್ಲೋಗಿದ್ರೆ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ತಮ್ಲೈನ್ ನೋಡ್ದೇನೆ, ಆದರೂ ಇರಲಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ಹೋಗಿ ವ್ಲಾಗ್ ನೋಡ್ಕೊಬರೋಣ. ಏನ್ ತಿಂತ ಇದೆಯಮ್ಮ? ಏನ್ ತಿಂತಾರದದು? ಯಾಕೆ ವಿಡಿಯೋಕ್ಕೆ ತೋರಿಸಿಲ್ಲ? ಪ್ರಶ್ನೆ ಕೊಡ್ತಾರೆ ಇವರು. ಹೇಳ್ಬಿಡು ಈಗಲೇ ಹಾಗಂತ ಹೇಳ್ಬಿಡಿ ಬೇಗ, ಆಮೇಲೆ ಕಮೆಂಟ್ ಮಾಡಿಬಿಡ್ತಾರೆ. ಹೌದಾ? ಸರಿ ಆಯ್ತು, ಸರಿ ಆಯ್ತು. ಇನ್ನು ಎಲ್ಲಿಟ್ಟಿದ್ಯಾ? ನಮ್ಮ ಮಗು ಅವರು ಇಲ್ಲಿ ಕುತ್ಕೊಂಡಿದ್ದಾರೆ. BTM ಬಸ್ ಸ್ಟಾಪ್ಗೆ ಬಂದು ಕೂತಿದ್ದೀವಿ. ದೇವಿ ಮಮ್ಮಿ ನೋಡಲ್ಲಿ ಎಲ್ಲ ಕಲರ್ ಡ್ರೆಸ್ ಹಾಕೊಂಡು
ಅಲ್ಲ ಪಕ್ಕದಲ್ಲಿ ನಿಂತಿದ್ದವಳು ಅಲ್ಲಿ. ನಾವು ಇವಾಗ ಬಂದಿದ್ರಿ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ಗೆ. ಬನಶಂಕರಿಗೆ ಹೋದ್ರಿ. ಬನಶಂಕರಿನಲ್ಲಿ ಒಂದು ಬಸ್ ಕೂಡ ಸಿಕ್ಕಿಲ್ಲ ಕರೆಕ್ಟಾಗಿ. ಬಸ್ ಸಿಕ್ಕಿದ್ರೆ ಸೀಟ್ ಸಿಕ್ತಲ್ಲ, ಅದಕ್ಕೆ ಡೈರೆಕ್ಟ್ ಸ್ಯಾಟ್ಲೈಟ್ ಬಸ್ಸಿಗೆ ಬಂದಿದ್ರಿ. ಈಕೆ ನನ್ನ ಫ್ರೆಂಡ್ ಮಂಜು ಅಂತ. ಜಾಸ್ತಿ ಬ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಜಾಸ್ತಿ ದಿನ ತೋರ್ಸೋಕ್ಕಿಲ್ಲ. ಅಂದರೆ ದೇವಿಯವ್ರನ್ನೆಲ್ಲ ತೋರಿಸಿದ್ದೀನಿ, ಯಾಕಂದರೆ ಇವಳು ಕೆಲಸ ಬ್ಯುಸಿಯಿಂದ ಬರ್ತಾ ಇರಲಿಲ್ಲ. ಈ ಸತಿ ಸಿಕ್ಕಿದ್ಲು, ಬಂದು ಹೋಗಿದ್ವಿ, ಅದಕ್ಕೆ ಅವಳನ್ನೇ ಜಾಸ್ತಿ ತೋರಿಸಿದ್ದೀನಿ. ಅವಳು ಫಸ್ಟು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ಲು, ಈಗಿಲ್ಲ, ಈಗ ಬೇರೆ ಕಡೆ ಸೇರ್ಕೊಂಡಿದ್ದಾಳೆ. ಅದಕ್ಕೆ ಜಾಸ್ತಿ ನಮ್ಮ ಜೊತೆ ಸೇರಲ್ಲ. ಈ ಥರ ಲಾಂಗ್ ಟ್ರಿಪ್ ಎಲ್ಲ ನಾನು ದೇವಸ್ಥಾನಕ್ಕೆ ಹೋದರೆ ಮಾತ್ರ ಬರ್ತಾರೆ. ಅಲ್ಲಿ ನನ್ನ ಸವಿತಕ್ಕ ಮತ್ತು ನನ್ನ ಮಗ ತಿಂಡಿ ತೊಗೊತಾ ಇದ್ದಾನೆ, ತಿಂಡಿ ಸ್ನ್ಯಾಕ್ಸ್ ತೊಗೊಂಡು ಬರ್ತಾ ಇದ್ದಾರೆ. ಮದ್ದೂರು ಫೇಮಸ್ ಮದ್ದೂರು ವಡೆ ತೊಗೊಂಡಿದ್ರಿ, ಎಲ್ಲರೂ ತೊಗೊಂಡು ತಿಂತಾಯಿದ್ರಿ. ನನ್ನ ಮಗನಿಗೆ ಎಣ್ಣೆಯಲ್ಲಿ ಕರೆದಿರೋ ಐಟಮ್ ಅಂದರೆ ತುಂಬ ಇಷ್ಟ. ಅವನಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಿದ್ದ. ಅದೇ ಈ ಕಡೆ ಲೋಕಲಲ್ಲೆಲ್ಲ ತಿಂದರೆ ಚೆನ್ನಾಗೇ ಅನಿಸೋದಿಲ್ಲ. ಅದೇ ಅಲ್ಲಿನ ಸ್ಪೇಸಲ್ಲಿ ಹೋಗಿ ತೊಗೊಂಡು ತಿಂದಾಗ ಸಖತ್ತಾಗಿತ್ತು, ಚೆನ್ನಾಗಿತ್ತು. ನಾನು ಜಾಸ್ತಿ ತಿನ್ನೋಕೆ ಹೋಗಿಲ್ಲ, ಎಣ್ಣೆ ಐಟಮ್ ಅಂತ. ಚೆನ್ನಾಗಿತ್ತು. ಈ ವ್ಯೂ ನೋಡಿ ಸಖತ್ತಾಗಿತ್ತು. ನನಗೆ ಅಲ್ಲಿ ಹೋಗಿ ಒಂದು 5-10 ನಿಮಿಷ ಕೂತ್ಕೊಂಡಿದ್ದು ಬರೋಣ ಅಂತ ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಏನು ಮಾಡೋದು, ಕಾರಲ್ಲಿ ಹೋಗಿದ್ದಿದ್ರೆ ಹೋಗಿ ಕೂರ್ಬೋದಾಗಿತ್ತು. ನಾವು ಹೋಗಿದ್ದು BMTC ಬಸ್ಸಲ್ಲಲ್ವಾ, ಅದಕ್ಕೆ ಹೋಗೋಕ್ಕಾಗಿಲ್ಲ. ಹಂಗೆ ಒಂದು ವ್ಯೂ ತೊಗೊಂಡೆ ಅಷ್ಟೇ. ಒಂದು ವೀಡಿಯೋ ತೊಗೊಂಡಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾವು ದೇವಸ್ಥಾನ ಹತ್ರ ಹೋಗಿ ತಲುಪಿದಾಗ ಕರೆಕ್ಟಾಗಿ 10 ಕಾಲಾಗಿತ್ತು. ಅಷ್ಟು ಲೇಟ್ ಆಯಿತು ಹೋಗೋ ಅಷ್ಟೊತ್ತಿಗೆ. ಅಲ್ಲಿ ಹೋದರೆ ಅಲ್ಲಿ ಒಂದು ಹೋಟ್ಲೂ ಇಲ್ಲ. ಸರಿ ಏನು ಮಾಡೋದು ಅಂತ. ಇದು ದರ್ಶನಣ್ಣ, ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು. ಅಂದರೆ ಇನ್ನೂ ಮದುವೆ ಆಗಿಲ್ಲ, ಎಂಗೇಜ್ಮೆಂಟ್ ಆಗಿದೆ. ಅವ್ರ ಮದುವೆ ವೀಡಿಯೋ ಕೂಡ ನನ್ನ ವ್ಲಾಗಲ್ಲಿ ಬರುತ್ತೆ, ಇನ್ನು ಮುಂದೆ ಬರೋ ವ್ಲಾಗಲ್ಲೆಲ್ಲ ಬರುತ್ತೆ ಅವ್ರ ಮದುವೆ. ಈಕಿ ಮಂಜುಳ ಅಂತ. ದೇವಸ್ಥಾನದ ಹತ್ರ ಬಂದರೆ ಒಂದು ಹೋಟ್ಲು ಕೂಡ ಓಪನ್ ಇಲ್ಲ. ಏನು ಮಾಡೋದು, ಏನು ಮಾಡೋಕ್ಕಾಗಿಲ್ಲ. ಅಲ್ಲಿ ತೊಗೊಂಡಿದ್ರಲ್ಲ ಸ್ನ್ಯಾಕ್ಸು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಲ್ಲಿ, ಅದನ್ನೇ ತಿಂದುಬಿಟ್ಟು ಮಲ್ಗೋಣ ಅಂತ ಸ್ವಲ್ಪ ಹೊತ್ತು ಮಲಗಿದ್ರಿ. ಚಳಿಲಿ ಮಲ್ಗೋಕ್ಕೂ ಆಗ್ತಾಯಿಲ್ಲ. ಆಮೇಲೆ ಎದ್ದು ಅಲ್ಲೇ ಹೋಟ್ಲತ್ತ. ಎಷ್ಟು ಗಂಟೆಗೆ ಎದ್ರಿ ಗೊತ್ತಾ? 1 ಗಂಟೆ ಅಲ್ವಾ ರಾಕಿ? 1 ಗಂಟೆಗೆ ಎದ್ರಿ. 2 ಗಂಟೆ ಹೋಗಿ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ನೋಡಿ, ಅಲ್ಲೂ ಕಿತ್ತಪ್ಪದಿ ನಾನು ನೈ ಪಾಲಿಶ್ ಹಾಕ್ಕೊಂಡಿರಲಿಲ್ಲ ಅಂತ ನಮ್ಮ ಅಕ್ಕ ಅಂದರೆ ಸವಿತಾ ನೈ ಪಾಲಿಶ್ ಹಾಕ್ತಾಯಿದ್ಲು. ನನಗೆ ಯಾಕೋ ಸೆಟ್ ಆಗಿಲ್ಲ. ಆಮೇಲೆ ತಿರ್ಗಾ ಮಂಜುನೇ ಹಾಕಕ್ಕೆ ರೆಡಿ ಆದ್ಲು, ಬಾಯಿ ನಾನು ಹಾಕ್ತೀನಿ ಅಂತ. ಸಾರಿ, ಕಾಫ್ ಜಾಸ್ತಿ ಆಗಿಬಿಟ್ಟಿದೆ. ಆಗ್ತಾಯಿದ್ಲು, ಹಾಕ್ಸ್ಕೊತಾಯಿದ್ದೆ. ಎಲ್ಲ ರೆಡಿ ಆಗ್ತಾಯಿದ್ರಿ. ರೆಡಿ ಎಲ್ಲ ಆಗಿ ಬಂದ್ರಿ. 3:45ವರೆಗೂ ರೆಡಿ ಆದ್ರಿ. ಅಷ್ಟೊತ್ತಿಗೆ ಕ್ಯೂವಲ್ಲಿ ಹೋಗಿ ಹೆಂಗೆ ನಿಂತ್ಕೊಳ್ಳೋದು ಅಂತ. ಅಷ್ಟೊತ್ತಿಗೆ ಚಳಿನಲ್ಲೇ ತಣ್ಣೀರು ಸ್ನಾನ ಮಾಡಿಕೊಂಡೆ. ಇವತ್ತು ನನಗೆ ಈ ಥರ ಕಾಫೆಲ್ಲ ಆಗಿಬಿಟ್ಟಿದೆ, ಕೋಲ್ಡ್ ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ಅಲ್ವಾ, ಹೋಗೋಣ ದರ್ಶನಕ್ಕೆ. ಏನಲ್ಲ ಸೊಳ್ಳೆಗಿಲ್ಲ, ಏನೋ ಕಚ್ಚೈತೆ. ಸುಂದರವನ್ನು ತಮ್ಮ ಮೊಬೈಲಲ್ಲಿ ಸೆರೆ ಹಿಡಿಯುತ್ತಿರುವುದು. ಸುರಸುಂದರಾಗ ಅಕ್ಕ ಸಿಸಿ ಎಲ್ಲ ಊಟದಾಗ ನನ್ನ ಫೋನಲ್ಲಿ ಇಲ್ಲ ಈ ಅಕ್ಕನ ಕೈ ಕೊಟ್ಟಿದ್ ನೋಡು. ಹಿಂಗಿರ್ಕೊಳ್ರ ನಮ್ಮ ಫೋನ್ ಕೊಡು. ಹಿಂಗಿರ್ಕೊ ಬಾತ್ರೂಮ್ ಹೇಳ್ತು ಇವ್ರಿ ಹಿಂಗಿರ್ಕೋಬೇಕು. ನೋಡ್ರಿ ಎಲ್ಲರೂ 4:45ಗೆ ಕ್ಯೂವಲ್ಲಿ ನಿಂತಿದ್ದಕ್ಕೆ ನಾವು ಈಚೆ ಬರೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಅವತ್ತು ನಾವು ಹೋಗಿದ್ದ ದಿನ ಬರೀ ಸೋಮವಾರ ಅಲ್ವಾ, ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದಿದ್ದು ನಾವು. ಅವತ್ತು ಬೆಳ್ಳಿ ರಥೋತ್ಸವ ಕೂಡ ಮಾಡ್ತಾಯಿದ್ರು. ಅದು ಒಂದು ಕ್ಲಿಪ್ಪಿಂಗ್ ಹಾಕಿ ನಿಮಗೆ ವೀಡಿಯೋನಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಮಳೆ ಹೆಂಗೆ ಬಂತು, ತುಂತುರು ಹನಿ ಥರ ಬೀಳ್ತಾನೆ ಇತ್ತು. ಅದರಿಂದನೇ ಎಲ್ಲರಿಗೂ ಕೋಲ್ಡ್ ಆಗಿಬಿಟ್ಟಿದ್ದಾರೆ. ಹೋದವ್ರಿಗೆಲ್ಲ ಕೋಲ್ಡ್ ಆಗಿದೆ. ಒಬ್ಬರು ನನ್ನ ಫ್ರೆಂಡ್ ಮಂಜುಗೆ ಮಾತ್ರ ಕೋಲ್ಡ್ ಆಗಿಲ್ಲ. ಅವಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಇದ್ದಂಗಿದೆ, ಅವಳಿಗೆ ಕೋಲ್ಡ್ ಆಗಿಲ್ಲ. ಯಾಕಂದರೆ ಹೋಗಿ ಬಂದು ನಾನು 3 ದಿನ ಆದಮೇಲೆ ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೀನಿ. ಹುಷಾರೇ ಇಲ್ಲಲ್ಲ, ಅದಕ್ಕೋಸ್ಕರ ಜಾಸ್ತಿ ಮಾತಾಡಬೇಡ, ಹೋಗಿ ಮಾತಾಡೋದು ಬೇಡ, ನೋಡ್ಕೊಂಬನ್ನಿ.
ದೇವ್ರ ಮುಖ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅನಿಸುತ್ತೆ. ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ಹೋಗಿ ವಿಡಿಯೋ ನೋಡ್ಕೊಬನ್ನಿ. ಅಯ್ಯಮ್ಮ, ನಂದ್ರಲ್ಲೇ ಇಲ್ಲ ಅಲ್ಲಿ. ಅದೊಂದು ಡುಮ್ಮಿ, ಇದೊಂದು ಡುಮ್ಮಿ, ಇದೊಂದು ಡುಮ್ಮಿ. ಇದು ರಿಟರ್ನ್ ಬರಬೇಕಾದ್ರೆ ಬೆಟ್ಟದ ಮೇಲೆ ನೋಡಿ ಹೆಂಗೆ ಕಟ್ಕೊಂಡಿದೆ ಅಂದರೆ, ನನಗಂತೂ ನಿಜವಾಗ್ಲೂ ನನ್ನ ಕಾರಲ್ಲಿ ಹೋಗಿದ್ರೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ನೇನೋ ಅಂತ ನನ್ನ ಮನ್ಸಿಗೆ ಅನಿಸಿದ್ದು. ಯಾಕಂದರೆ ಬಸ್ಸಲ್ಲಿ ಹೋಗ್ತಾಯಿದ್ನಲ್ಲ, ಅದಕ್ಕೆ ತೆಗಿಯೋಕ್ಕಾಗಿಲ್ಲ.